ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ದೀವಿ ಇವತ್ತು. ಇಟ್ ಮೀನ್ಸ್ ಇದು ಎಸ್ಟರ್ಡೇ ವಿಡಿಯೋ. ಆ್ಯಸ್ ಆಲ್ವೇಸ್ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚಪಾತಿ ಎವ್ರಿ ಒನ್ ನೋಸ್ ಚಪಾತಿ ಹೇಗೆ ಮಾಡ್ತಾರೆ ಅಂತ, ಬಟ್ ನಮ್ಮ ವೀಡಿಯೋದಲ್ಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲ್ವಲ್ಲ ಗೈಸ್. ಸೊ ಅದಕ್ಕೆ ತೋರಿಸ್ತಾ ಇದ್ದೀವಿ. ಚಪಾತಿ ಎಲ್ಲ ಒತ್ತಿಟ್ಕೊಂಡಿದ್ದಾರೆ ಆಲ್ರೆಡಿ. ಇನ್ನೂ ಅರ್ಧ ಇದೆ ಒತ್ತಿಟ್ಕೊತಾ ಇದ್ದಾರೆ. ಚಪಾತಿ ಲಟ್ಟಣಿಗೆ ಆಯಿಲ್ ಬಾಕ್ಸ್ ಅದು. ಆಯಿಲ್ ಇನ್ನೂ ಆಯಿಲ್ ಹಾಕೋಗಿಲ್ಲ. ಇನ್ನು ಅದು ಗೈಸ್, ನಮ್ಮ ಮನೇಲಿ ಇರೋ ಪ್ಯಾನ್ ಸರಿ ಇಲ್ಲ ಗೈಸ್. ಅದು ಒಂಥರ ತುಕ್ಕಿಡ್ದಂಗೆ ಆಗಿಬಿಟ್ಟಿದೆ, ರಸ್ಟ್ಲಿಂಗ್ ಹಿಡಿಯೋ ಥರ. ಬೇರೆ ತಗೊಳ್ಬೇಕು. ನಾವು ಇದರಲ್ಲೇ ಮಾಡ್ತೀವಿ. ಚಪಾತಿನ ಹೆಂಚು ಮೇಲೆ ಹಾಕ್ಕೊಂಡಿದ್ದೀವಿ. ಆಲ್ವೇಸ್ ಹೇಗೆ ಚಪಾತಿನ ಬೇಯಿಸ್ಬೇಕು ಆ ಥರನೇ ಬೇಯಿಸ್ತೀವಿ. ಈ ಚಪಾತಿ ಮುದ್ದೆ ಇದೆಲ್ಲ ಹೆಲ್ತ್ಗೆ ಗುಡ್ ಗೈಸ್, ಗುಡ್ ಫುಡ್. ಆ್ಯಕ್ಚುಲಿ ರೈಸ್ಗಿಂತ ಚಪಾತಿ ಮುದ್ದೆ ಇಸ್ ಬೆಸ್ಟ್. ಬಿಕಾಸ್ ರೈಸ್ ಏನು ಬೆಸ್ಟ್ ಅಂತಿಲ್ಲ, ಬಟ್ ನಾವು ಸ್ಟ್ರಾಂಗ್ ಆಗೋದು ಮುದ್ದೆಯಿಂದ. ನಮ್ಮ ಬೋನ್ಸ್ ಎಲ್ಲ ವೀಕ್ ಇರುತ್ತಲ್ವ, ಅದೆಲ್ಲ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಬೋನ್ಸ್ ಎಲ್ಲ ಸ್ಟ್ರಾಂಗಾಗಿರುತ್ತೆ ಮುದ್ದೆ ತಿಂದರೆ. ಚಪಾತಿ ತಿಂದರೆ ಫ್ಯಾಟ್ ಬರಲ್ಲ. ಸೊ ಚಪಾತಿ ಒಂಥರ ಸೂಪರ್ ಕಾಂಬಿನೇಷನ್ ಅದು. ಯಾವುದಕ್ಕೆ? ಮೊಟ್ಟೆ ಪಲ್ಯಗೆ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನೇ, ಬಟ್ ಮೊಟ್ಟೆ ಪಲ್ಯಗೆ ಚಪಾತಿ ಇಟ್ಸ್ ಬೆಸ್ಟ್ ಕಾಂಬಿನೇಷನ್. ರೈಸ್ ಜಾಸ್ತಿ ತಿನ್ನಬಾರ್ದು ಗೈಸ್, ತುಂಬ ಫ್ಯಾಟ್ ಆಗಿ ದಪ್ಪ ಆಗ್ತಾರೆ. ಜಾಸ್ತಿ ಮೀನ್ಸ್, ಇವಾಗ ನಾವು 1 ಡೇಗೆ 3 ಟೈಮ್ಸ್ ಊಟ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ 1 ಟೈಮ್ ಆದರೂ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮೀನ್ಸ್ ಈ ಥರ ಚಪಾತಿನೋ ಮುದ್ದೆನೋ ಆ ಥರ ತಿನ್ನಬೇಕು. 3 ಟೈಮಲ್ಲಿ 1 ಟೈಮ್ ಮಾತ್ರ ರೈಸ್ ತಿಂದು ಇನ್ನು 2 ಟೈಮ್ಸ್ ಬೇರೆ ತಿಂದರೂ ಇಟ್ಸ್ ಗುಡ್, ಇಟ್ಸ್ ರಿಯಲಿ ಗುಡ್. ಬಟ್ ನಾವೆಲ್ಲ ರೈಸ್ ಲವರ್ಸ್, ಸೌತ್ ಇಂಡಿಯನ್ಸ್ ಅಲ್ವಾ, ನಾವು ಜಾಸ್ತಿ ರೈಸ್ ತಿಂತೀವಿ. ಎಲ್ಲನೂ ಹ್ಯಾಬಿಟ್ ಮಾಡ್ಕೋಬೇಕು ಗಾಯ್ಸ್, ಎಲ್ಲನೂ ತಿನ್ನಬೇಕು. ನಾನು ಅಷ್ಟೇ, ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಏನೂ ತಿಂತಿರಲಿಲ್ಲ, ಎಲ್ಲ ಸೈಡ್ಗೆ ಎತ್ತಿಡ್ತಿದ್ದೆ ಬಾಕ್ಸ್ಗೆ ಏನಾದರೂ ಹಾಕ್ಕೊಟ್ರೆ. ಬಟ್ ನಾವು ಐ ರಿಯಲೈಸ್ಡ್, ನಾವು ಸ್ಟ್ರಾಂಗ್ ಆಗಿದ್ರೇ ಗೈಸ್ ನಾವೇನಾದರೂ ಒಂದು ಅಚೀವ್ ಮಾಡೋಕ್ಕಾಗೋದು. ನಾವೇ ಸ್ಟ್ರಾಂಗ್ ಇಲ್ಲ ಅಂತಂದರೆ ನಾವು ಏನು ಗೋಲ್ ಇಟ್ಕೊಂಡಿರ್ತೀವೋ ಅದನ್ನು ಬೇರೆಯವ್ರು ಬಂದು ಮಾಡ್ತಾರೆ ಅಲ್ವಾ. ಸೊ ಹೆಲ್ತಿ ಫುಡ್ಸ್ ತಿನ್ನಬೇಕು, ಜಂಕ್ ಫುಡ್ಸ್ ಅವಾಯ್ಡ್. ಸ್ವಲ್ಪ ಆದರೂ ಮಾಡಿ ಅಂತ ಹೇಳೋಕ್ಕೆ ಹೋಗಲ್ಲ ನಾನು, ಅವಾಯ್ಡ್ ಮಾಡಲೇಬೇಕು. ಇಟ್ಸ್ ನಾಟ್ ಗುಡ್ ಗೈಸ್ ಹೆಲ್ತ್ಗೆ. ಏನೋ ಯಾವಾಗೋ ಒಂದು ಸಲ ತಿಂದರೆ, ಆ್ಯಕ್ಚುಲಿ ಯಾವಾಗೋ ಒಂದು ಸಲನೂ ತಿನ್ನಬಾರ್ದು, ಬಟ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಏನು ಮಾಡೋಕ್ಕಾಗಲ್ಲ, ತಿಂತಾ ಇರ್ತೀವಿ. ಈ ಚಪಾತಿನ ಬೇಯಿಸ್ಕೊತಾ ಇದ್ದಾರೆ, ನಮ್ಮಮ್ಮ ನೈಫಲ್ಲಿ ಎತ್ತಾ ಇದ್ದಾರೆ. ಬೇಗ ಆಗಲಿ ಅಂತ. ಅಲ್ಲಿ ಹೋಲ್ ಬಿಟ್ಕೊಬಿಟ್ಟಿದೆ ಗೈಸ್. ಸೊ ಗೈಸ್, ಹೆಲ್ತಿ ಫುಡ್ಸ್ ತಿನ್ನಿ, ಹೆಲ್ತಿಯಾಗಿರಿ. ಡೋಂಟ್ ಈಟ್ ಟೂ ಮಚ್.
ಜಂಕ್ ಫುಡ್ಸ್. ಆಯಿಲ್, ಏನಿದು ಆ ಗ್ಯಾಸ್ನ ತೋರಿಸ್ತಿದ್ದಾರೆ, ಅಲ್ಲೇನೂ ಕಾಣ್ತಾನೆ ಇಲ್ಲ ಅಂತ ನೋಡ್ತಿದ್ದೀರ ಗಾಯ್ಸ್. ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ, ಬಟ್ ವೀಡಿಯೋ ಮಾಡ್ಬೇಕಾದ್ರೆ ನಮ್ಮ ಮಮ್ಮಿ ಮಾತ್ರ ವೀಡಿಯೋ ಮಾಡ್ಕೊಂಡಿರೋದು. ಅವರು ಈ ಹ್ಯಾಂಡಲ್ಲಿ ಫೋನ್ ಹಿಡ್ಕೊಂಡು ಈ ಹ್ಯಾಂಡಲ್ಲಿ ಅಡುಗೆನೂ ಮಾಡ್ತಿದ್ದಾರಲ್ವಾ, ಸೊ ಕಷ್ಟ ಆಗ್ತಿದೆ ಅವ್ರಿಗೆ. ನಾವಿರಲಿಲ್ಲ ಗೈಸ್, ನಾವು ಸ್ಕೂಲ್ಗೆ ಹೋಗಿದ್ವಿ, ಅವಾಗ ನಮ್ಮಮ್ಮ ಮಾರ್ನಿಂಗ್ ಮಾಡ್ಕೊಂಡಿರೋ ವೀಡಿಯೋ ಇದು. ನಮಗೆಲ್ಲ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಇದು ಲಾಸ್ಟ್ ಇಯರ್ ಬೇರೆ ಅಲ್ವಾ, ಫುಲ್ ಆಫ್ ಸ್ಪೆಷಲ್ ಕ್ಲಾಸಸ್ಸೇ ಇರುತ್ತೆ. ಸೊ ನಾವು 7:30 7:40 ಮನೆ ಬಿಟ್ಬಿಡ್ತೀವಿ. ಸೊ ನಮ್ಮಮ್ಮ ಬಾಕ್ಸ್ಗೆ ಟಿಫಿನ್ ರೆಡಿ ಮಾಡಿ ನಮ್ಮಮ್ಮನೇ ಇರ್ತಾರೆ ಮನೆಯಲ್ಲಿ. ಗೈಸ್ ಅದು ಎಸ್ಟರ್ಡೇ ನೈಟ್ ಅನಿಸುತ್ತೆ. ಹಾಂ, ಎಸ್ಟರ್ಡೇ ನೈಟ್ ಮಾಡಿರೋ ಗೊಜ್ಜುಗಳು. ಗೊಜ್ಜುಗಳು ಅಂತಂದರೆ ಅದು ನಾನ್ ವೆಜ್ ಇದೆಯಲ್ಲ, ಅದು ಎಸ್ಟರ್ಡೇ ಮಾಡಿದ್ದು. ತುಂಬ ಈ ವೆದರ್ಗಂತೂ ಫುಲ್ಲು ನಾನ್ ವೆಜ್ ತಿನ್ನಬೇಕು ಅನಿಸ್ಬಿಟ್ಟಿತ್ತು ಗೈಸ್. ಆ್ಯಕ್ಚುಲಿ ನಾವು ಜಾಸ್ತಿ ನಾನ್ ವೆಜ್ ಮೀನ್ಸ್ ಚಿಕನ್ ಜಾಸ್ತಿ ಮಾಡಲ್ಲ ಗೈಸ್, ನಾವು ಜಾಸ್ತಿ ಅಂದರೆ ಫಿಶ್ಶು ಆ ಥರ ಗೈಸ್. ನಾವು ಜಾಸ್ತಿ ಫಿಶ್ ಇದೇನಂತಾರೆ, ಈ ಚಿಕನ್ ಎಲ್ಲ ತಿನ್ನಲ್ಲ ನಾವು ಜಾಸ್ತಿ. ಒಂದು ಅರ್ಧ kg ತರಿಸಿದ್ರು ಗೈಸ್ ಅಷ್ಟೇ ನಮ್ಮಪ್ಪ, ಅದು ಈ ವೆದರ್ ನೋಡಿಕೊಂಡು. ಈ ವೆದರ್ಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ಫ್ರೈ ಥರ ಮಾಡಿಬಿಟ್ರೆ ತಿನ್ನೋಕ್ಕಾಗುತ್ತೆ ಅಂತ. ಸ್ವಲ್ಪ ಆಯಿಲ್ ಹಾಕ್ತಾ ಇರಬೇಕು, ಅಲ್ಲೇ ಪ್ಯಾಕೆಟಲ್ಲಿರೋ ಆಯಿಲ್ ಹಾಕಬೇಕು ಗೈಸ್. ಅದು ಎಲ್ಲ ಸ್ವಲ್ಪ ಆಗೋಗಿದೆಯಲ್ವಾ, ಅದಕ್ಕೆ. ನಾನು ಕ್ಲಾಸಲ್ಲಿ ಸ್ಕೂಲಲ್ಲಿ ಲೆಸನ್ ಕೇಳ್ತಾ ಇರ್ತೀನಿ, ಇಲ್ಲಿ ನಮ್ಮಮ್ಮ ವೀಡಿಯೋ ಮಾಡ್ಕೋತಾ ಇದ್ದಾರೆ. ಆ್ಯಕ್ಚುಲಿ ಪಾಪ ಗಾಯ್ಸ್, ನಮ್ಮಮ್ಮ ಒಬ್ಬರು ನಿಂತ್ಕೊಂಡು ವೀಡಿಯೋ ಮಾಡೋದೇ ಅಷ್ಟು ಕಷ್ಟ ಇರುತ್ತೆ, ಹ್ಯಾಂಡ್ಸ್ ಎಲ್ಲ ಪೇಯ್ನ್ ಬಂದುಬಿಟ್ಟಿರುತ್ತೆ. ಅದರಲ್ಲಿ ನಮ್ಮಮ್ಮ ಒಬ್ಬರೇ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಗೈಸ್, ಐ ಹ್ಯಾವ್ ಸಿಸ್ಟರ್ ಆಲ್ಸೋ. ನಾನು ಅವಳು ಬೇಗ ಸ್ಕೂಲ್ಗೆ ಹೋಗ್ಬಿಡ್ತೀವಿ. ಸೊ ಮನೆಯಲ್ಲಿ ನಮ್ಮ ಅಪ್ಪನೂ ಅಷ್ಟೇ, ಬೆಳಗ್ಗೆನೇ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಮ್ಮಮ್ಮನೂ ಹೋಗ್ತಾರೆ ಆಫ್ಟರ್ನೂನ್. ಸೊ ಮಾರ್ನಿಂಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಮಾಡಿ ಈವ್ನಿಂಗ್ ನನಗೆ ಹೇಳೋದು. ಗೈಸ್, ಈ ನಡುವೆ ಅಂತೂ ಫುಲ್ಲು ಹಿಂಸೆ ಕೊಡ್ತಾಯಿದ್ದಾರೆ ಗೈಸ್. ಮಾತ್ರ ಸ್ಕೂಲಲ್ಲಿ ಫ್ರೀನೇ ಬಿಡ್ತಾಯಿಲ್ಲ. ಇನ್ನು 55 ಡೇಸ್ ಇದೆ ಅಷ್ಟೇ ಗೈಸ್ ಸ್ಕೂಲ್ ಲೈಫ್. ಗೈಸ್, ಒಂದಂತೂ 100% ರೂಮ್. ಅಟ್ ಲಾಸ್ಟ್ ಉಳಿಯೋದೊಂದೇ ಗೈಸ್, ಮೆಮೊರೀಸ್ ಅಷ್ಟೇ. ಸೊ ನಥಿಂಗ್. ಗೈಸ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ತುಂಬ ಮಾತಾಡ್ತೀನಿ ಅಲ್ವಾ. ಗೈಸ್, ನೀವು ಮರಿತಾ ಇದ್ದೀರಾ ಅನಿಸುತ್ತೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದು.
ಡೋಂಟ್ ಫರ್ಗೆಟ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.